ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಸಿ ಮಾಧುಸ್ವಾಮಿ ಕೆಲಸವನ್ನ ಮಾಡಿದ್ದಾರೆ. ಜಾತಿ ಲೆಕ್ಕಾಚಾರ ಯಾವ ರೀತಿ ವರ್ಕೌಟ್ ಆಗುತ್ತೆ? ಇಲ್ಲಿ ನಿರ್ಣಾಯಕರು ಲಿಂಗಾಯತ ಮತ್ತು ಕುರುಬ ಸಮುದಾಯದವರು ನಿರ್ಣಾಯಕರಾಗ್ತಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಇರುವಂತಹದ್ದು ಲಿಂಗಾಯತ ಅಭ್ಯರ್ಥಿಗಳು, ಜೆಡಿಎಸ್ ಅಭ್ಯರ್ಥಿ, ಕುರುಬ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಕ್ಸೆಪ್ಟ್ ಅನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಜಾತಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ, ಬನ್ನಿ ನೋಡ್ಕೊಂಬರೋಣ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಇದು ಅರೆಮಲೆನಾಡು ಪ್ರದೇಶ. ಇದಕ್ಕಿದೆ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆ. ಇಲ್ಲಿನ ಅಡಕೆ, ತೆಂಗು ಕೇವಲ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ಹೊರ ರಾಜ್ಯಕ್ಕೂ ಹೋಗುತ್ತೆ. ಇಲ್ಲಿ ಬೋರನ ಕಣಿವೆ ಜಲಾಶಯ ಇದ್ರೂ ಯಾವುದೇ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಇನ್ನೂ ಆಗಿಲ್ಲ. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಜೆಡಿಎಸ್, 1 ಬಾರಿ ಬಿಜೆಪಿ ಅಧಿಕಾರ ನಡೆಸಿದೆ. ಈ ಬಾರಿ 3 ಪಕ್ಷಗಳು ಗೆಲುವಿಗಾಗಿ ಸೆಣಸಾಟ ನಡೆಸುತ್ತಿವೆ. ಈ ಕ್ಷೇತ್ರದ ಚುನಾವಣಾ ಅಂಕಿ ಅಂಶಗಳನ್ನು ನೋಡೋದಾದ್ರೆ, ಒಟ್ಟು ಮತದಾರರು 2,15,210, ಪುರುಷರು 1,06,959, ಮಹಿಳೆಯರು 1,08,248, ಇತರರು 3. ಜಾತಿವಾರು ಮತದಾರರು: ಲಿಂಗಾಯತರು 45,000, ಕುರುಬರು 35,000, ಒಕ್ಕಲಿಗ 25,000, ಪರಿಶಿಷ್ಟ ಜಾತಿ 30,000, ಪರಿಶಿಷ್ಟ ಪಂಗಡ 25,000, ಮುಸ್ಲಿಮರು 15,000, ಉಪ್ಪಾರರು 12,000, ಯಾದವ ಗೊಲ್ಲರು 15,000. ಕಳೆದ ವಿಧಾನಸಭಾ ಚುನಾವಣಾ ಫಲಿತಾಂಶ: 2008ರಲ್ಲಿ ಜೆಡಿಎಸ್ನ ಸಿಬಿ ಸುರೇಶ್ ಬಾಬು 67,046 ಮತಗಳಿಂದ ಜಯ ದಾಖಲಿಸಿದ್ರು. ಬಿಜೆಪಿಯ ಕೆಎಸ್ ಕಿರಣ್ ಕುಮಾರ್ 38,002 ಮತಗಳೊಂದಿಗೆ ಸೋಲನುಭವಿಸಿದ್ರು. ಅಂತರ 29,044 ಮತಗಳು. 2013ರಲ್ಲಿ ಜೆಡಿಎಸ್ನಿಂದ ಸಿಬಿ ಸುರೇಶ್ ಬಾಬು 60,759 ಮತಗಳಿಂದ ಜಯ ದಾಖಲಿಸಿದ್ರೆ, ಕೆಜೆಪಿಯಿಂದ ಜೆಸಿ ಮಾಧುಸ್ವಾಮಿ 49,620 ಮತಗಳೊಂದಿಗೆ ಪರಾಭವಗೊಂಡಿದ್ರು. ಅಂತರ 11,139 ಮತಗಳು. 2018ರಲ್ಲಿ ಬಿಜೆಪಿಯಿಂದ ಜೆಸಿ ಮಾಧುಸ್ವಾಮಿ 69,612 ಮತಗಳೊಂದಿಗೆ ಜಯ ದಾಖಲಿಸಿದ್ರು. ಜೆಡಿಎಸ್ನ ಸಿಬಿ ಸುರೇಶ್ ಬಾಬು 59,335 ಮತಗಳಿಂದ ಸೋಲನುಭವಿಸಿದ್ರು. ಅಂತರ 10,277 ಮತಗಳು. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡೋದು ಪಕ್ಕಾ ಆಗಿದೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿ ಟಿಕೆಟ್ ಗಿಟ್ಟಿಸಿಕೊಂಡಿರೋದ್ರಿಂದ ಈ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡಲಿದೆ. 2018ರ ಚುನಾವಣೆ ವೇಳೆ ಕಿರಣ್ ಕುಮಾರ್ ಟಿಕೆಟ್ ತ್ಯಾಗ ಮಾಡಿದ್ರು. 2023ರ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೊಡೋದಾಗಿ ಹೈಕಮಾಂಡ್ ಹೇಳಿತ್ತು. ಆದರೆ 2018ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆದ್ದ ಜೆಸಿ ಮಾಧುಸ್ವಾಮಿ ಪ್ರಬಲವಾಗಿ ಬೆಳೆದ್ರು. ಈ ಬಾರಿ ಪಕ್ಷ ಸಚಿವರಾಗಿದ್ದ ಮಾಧುಸ್ವಾಮಿಗೆ ಟಿಕೆಟ್ ನೀಡಿದೆ. ಹೀಗಾಗಿ ಬಿಜೆಪಿಯಲ್ಲಿದ್ದ ಕೆಎಸ್ ಕಿರಣ್ ಕುಮಾರ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿ ಆ ಪಕ್ಷದ ಅಭ್ಯರ್ಥಿಯಾಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ 6ರಿಂದ 8 ಜನ ಆಕಾಂಕ್ಷಿಗಳಿದ್ರೂ ಯಾರೂ ಬಂಡಾಯ ಹೇಳದೆ ಕಿರಣ್ ಕುಮಾರ್ನ ಸ್ವಾಗತಿಸಿಕೊಂಡಿದ್ದಾರೆ. ಜೆಡಿಎಸ್ನ ಸಿಬಿ ಸುರೇಶ್ ಬಾಬು, ಕಾಂಗ್ರೆಸ್ನಿಂದ ಕೆಎಸ್ ಕಿರಣ್ ಕುಮಾರ್, ಬಿಜೆಪಿಯಿಂದ ಜೆಸಿ ಮಾಧುಸ್ವಾಮಿ ಕಣಕ್ಕಿಳಿಯಲಿದ್ದಾರೆ. ಈ 3 ಘಟಾನುಘಟಿಗಳ ನಡುವೆ ನೇರ ಹಣಾಹಣಿ ಏರ್ಪಡಲಿದೆ. ಬಿಜೆಪಿಯ ಕೆಲ ಕಾರ್ಯಕರ್ತರು, ಕಿರಣ್ ಕುಮಾರ್ ಬೆಂಬಲಿಗರು ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಬೆಂಬಲ ಕೊಡೋದು ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಆದಾಗ್ಯೂ ಚುನಾವಣಾ ಕಣ ರಂಗೇರೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಮತದಾರರ ಅಭಿಪ್ರಾಯ ಏನಿದೆ ತಿಳಿಯೋಣ ಬನ್ನಿ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹುಳಿಯಾರ್ನಲ್ಲಿ ಇದ್ದೀನಿ ನಾನು. ಹುಳಿಯಾರ್ನ ಬೇಕ್ರಿ ಒಂದು ಹತ್ರ ಸಾರ್ವಜನಿಕರಿಗೆ ನಾನು ಮಾತಾಡ್ತಾ ಹೋಗ್ತೀನಿ. ಎಲೆಕ್ಷನ್ ಟ್ರೆಂಡ್ ಯಾವ ರೀತಿ ಅಂತೇಳಿ. ಸರ್, ಹೇಗಿದೆ ಸರ್ ಎಲೆಕ್ಷನ್ ಟ್ರೆಂಡ್ ಇಲ್ಲಿ? ಸರ್, ಈ ಸತಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇವತ್ತು ಮಂತ್ರಿಗಳು, ಇವತ್ತು ನಾನು ರಾಜ್ಯದ ಪ್ರಭಾವಿ ಮಂತ್ರಿ ಅಂತ ಬಿಟ್ಟು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅವರು ಏನು ಸ್ವಹಿತಾಸಕ್ತಿಗೋಸ್ಕರ ಅವ್ರ ಉದ್ಧಾರಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಇಲ್ಲಿ ಯಾವುದೇ ವಿಚಾರವಾದ ಅಭಿವೃದ್ಧಿಗಳು ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ನೇರ ಫೈಟ್ ಇರೋದೇ ಸುರೇಶ್ ಬಾಬುಗೆ. ಸರ್, ಸುರೇಶ್ ಬಾಬು ಅವರು ಈ ಸತಿ ಕ್ಷೇತ್ರದಲ್ಲಿ ಉನ್ನತಿನ ಸಾಧಿಸ್ತಾರೆ. ಯಾಕೆ ಅಂತಂದರೆ ಅವರು ಅವಧಿ ಕಾಲದಲ್ಲಿ 2 ಸತಿ ಶಾಸಕರಾಗಿದ್ದಾರೆ. ಶಾಸಕರಾಗಿದ್ದ ಸಂದರ್ಭದಲ್ಲಿ ಶಾಸಕರಾಗಿ ಮಾತ್ರ ಅವ್ರಿಗೇನು ಬೇಕು ಅಷ್ಟು ಅನುದಾನಗಳನ್ನು ತಂದು ಅವರು ಸಂಪೂರ್ಣವಾಗಿ ಕೆಲಸಗಳನ್ನ ಮಾಡಿರ್ತಾರೆ. ಎಲೆಕ್ಷನ್ನು ಈ ಸಲ ದಳಕ್ಕೆ ಸರ್ ಆಗೋದು.
ಎಲ್ಲ ಜನಗಳೆಲ್ಲವ ನೋಡ್ಕೊಂಡಿದಾರೆಲ್ಲವ. ಈಗ ನಮಗೆ ಸಹಕಾರ ಬೇಕಲ್ಲ, ಸಹಕಾರ ಯಾರು ಮಾಡ್ತಾರೋ ಅವ್ರಿಗೆ ಹಾಕಿರ್ತಾರೆ, ನಮ್ಗೆ ಅನುಕೂಲ ಆಗೋದು. ಫೈಟು ಕಿರಣ್ ಕುಮಾರ್ ವರ್ಸಸ್ JDS, ಕಾಂಗ್ರೆಸ್ ವರ್ಸಸ್ JDSಗೆ ಫೈಟ್ ಇದೆ. ಅದರಲ್ಲೂ ನಮ್ಮ ಸಚಿವರಾದವರು ಯಾವುದೇ ಕಾರಣಕ್ಕೂ ಇಲ್ಲಿ ಏನು ಜಾಸ್ತಿ ಕೆಲಸಗಳು ಮಾಡಿಸಿಲ್ಲ. ಆದರೂ ಸ್ವಲ್ಪ ಮಟ್ಟಿನ ಬೇಸರ ತಂದಿದೆ ಜನಗಳಿಗೆ. ಹಾಗಾಗಿ JDS ಗೆಲುವು ನಿಶ್ಚಿತ ಆಗಿದೆ. ಎಲೆಕ್ಷನ್ ಟ್ರೆಂಡು ಸರ್, ಚಿಕ್ಕನಾಗನಹಳ್ಳಿ ಕ್ಷೇತ್ರ ತುಮಕೂರಿನ ಜಿಲ್ಲೆಯ ಕೊನೆಯ ಭಾಗ. ಈ ಕೊನೆಯ ಭಾಗದಲ್ಲಿರುವಂಥ ಸುಮಾರು ಅಭಿವೃದ್ಧಿಗಳು ತುಂಬ ಮೊದಲು ಕುಂಠಿತವಾಗಿದ್ದು, ಈಗ ಒಂದಿಷ್ಟು ಆಗಿದೆ ಕೆಲಸ. ಈಗ ನಮ್ಮ 3 ಜನ ತ್ರಿಕೋಣ ಸ್ಪರ್ಧೆಯಲ್ಲಿ ಇದ್ದಾರೆ. ಈಗ ಸುರೇಶ್ ಬಾಬು ಅವ್ರಿಗಿನ್ನ ఎక్కువ, ಮಾಧುಸ್ವಾಮಿ ಅವ್ರಿಗಿನ್ನ ತక్కుವ ಇರುವಂಥ ಕಿರಣ್ ಕುಮಾರ್ ಅವರು ಗೆಲ್ಬೋದು ಅನ್ನೋದು ಒಂದು ಮಾಹಿತಿ ಇಟ್ಕೊಂಡು, ಆಮೇಲೆ ಒಳ್ಳೆ ವ್ಯಕ್ತಿ, ಎಲ್ಲರನ್ನೂ ಗುರುತಿಸ್ತಾರೆ, ಎಲ್ಲರನ್ನೂ ತುಂಬ ಗೌರವಿಸ್ತಾರೆ. ಸರ್, ತ್ರಿಕೋಣ ಸ್ಪರ್ಧೆ ಇದೆ. ಸುರೇಶ್ ಬಾಬು, ಮಾಧುಸ್ವಾಮಿ ಅವರು ಮತ್ತೆ ನಮ್ಮ KS ಕಿರಣ್ ಕುಮಾರ್ ಅವರು. ಈಗ ನೋಡ್ತಾ ಇರೋ ಸಮೀಕ್ಷೆ ಪ್ರಕಾರ ಕಿರಣ್ ಕುಮಾರ್ ಗೆಲ್ತಾರೆ ಅನ್ನೋದು ಜನಗಳೆಲ್ಲ ಅಭಿಪ್ರಾಯ ಇದೆ. ನೋಡ್ಬೇಕು ಸರ್, ಆದಷ್ಟು ಕಿರಣ್ ಕುಮಾರೇ ಗೆಲ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಸರ್, 3 ಭಾಗದಲ್ಲೂ ಚೆನ್ನಾಗಿದೆ. ಈಗ ನಮ್ಮ ಇದರಲ್ಲಿ ಚಿನ್ನಹಳ್ಳಿ ತಾಲೂಕಲ್ಲಿ ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರಿಗೆ ಗೆಲ್ಲಕ್ಕೆ ಚಾನ್ಸಸ್ ಇದೆ. ಅಭಿವೃದ್ಧಿ ಮಾಡಬೇಕು ಒಟ್ಟಿನಾಗ ಯಾರೇ ಆಗಿರಲಿ. ಈಗ ಇದ್ದಿದ್ದ ಮಾಧುಸ್ವಾಮಿಗಳು ಅಭಿವೃದ್ಧಿ ಮಾಡಿದ್ದಾರೆ. ಒಟ್ಟಿನ ಅಭಿವೃದ್ಧಿ ನಡೆ ಮಾಧುಸ್ವಾಮಿ ಕಡೆ ನಂಗೆ ಆಗಿದೆ. ಚಿಕ್ಕನಾಗನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೊಯ್ಸಳ ಕಟ್ಟೆಯಲ್ಲಿದ್ದೀನಿ. ಸೊ ಇಲ್ಲೊಂದಷ್ಟು ಜನ ಸಾರ್ವಜನಿಕರು ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಎಲೆಕ್ಷನ್ ಯಾವ ರೀತಿ ಇದೆ ಏನಂತೇಳಿ ಅಂಗಡಿ ಇದೆಯಲ್ಲ, ಒಂದು ಅಂಗಡಿಯಲ್ಲಿ ಮಾತಾಡ್ತಾ ಹೋಗೋಣಂತೆ. ಯಜಮಾನ್ರೆ, ಯಾವ ಊರು? ಹೊಯ್ಸಳ ಕಟ್ಟೆ. ಹೊಯ್ಸಳ ಕಟ್ಟೆ. ಹೇಗಿದೆ ಎಲೆಕ್ಷನ್ನು? ನಡೀತಾ ಇದೆ. ಯಾರ್ಯಾರಿಗಿದೆ ಫೈಟು? ಯಾರು ಕಿರಣ್ ಕುಮಾರ್ಗಿದೆ, ಮತ್ತು ಇದು JDS ಇದೆ. ಕಾಂಗ್ರೆಸ್ JDS ಇದೆ. JDS ಇದೆ. ಹ್ಞೂ. ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ? ಕಾಂಗ್ರೆಸ್ನ JDSನವ್ರು ಮಾಡಿದ್ದಾರೆ, ಕಾಂಗ್ರೆಸ್ನವ್ರು ಪರವಾಗಿ ಮಾಡಿದ್ದಾರೆ. ಯಾರಿಗೆ ತಮ್ಮ ಮತ ಯಾರಿಗೆ? ಅದೇ ಯಾವ ಪಕ್ಷಕ್ಕೆ? ನಾವು ಕಿರಣ್ ಕುಮಾರ್ ಕಾಂಗ್ರೆಸ್ಗೆ. ಕ್ಷೇತ್ರದಲ್ಲಿ ಅದೇ 3 ಜನ ನಿಂತಿದ್ದಾರೆ. ನಮ್ಮ ಮಾಧುಸ್ವಾಮಿಯವರು ನಿಂತಿದ್ದಾರೆ. ಅದರಿಂದ ಒಂದು ಸ್ವಲ್ಪ ನಮ್ಮ ಕಿರಣ್ ಕುಮಾರ್ನಿಂದ ನಮ್ದು ಹಳೆ ಹುಲಿ ಈ ಸತಿ ಒಂದು ಟಿಕೆಟ್ ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ನಾವು ಸ್ವಲ್ಪ ಓಡಾಡ್ತಾ ಇದ್ವಿ. ಅಭಿವೃದ್ಧಿ ಇತ್ತು ಸರ್, ಈಗ ಅಭಿವೃದ್ಧಿ ಆಗಿಲ್ಲ. ರೋಡ್ ಕೆಲಸಗಳು ಅಂತ ಇಂಥವಾಗಿದ್ದ ಬಿಟ್ಟರೆ ಇನ್ನೇನು ಆಗಿಲ್ಲ. ಮತ್ತು ನಾವು ಇಷ್ಟು ವರ್ಷ ನಾವು BJPಗೆ ಕೊಟ್ಕೊಂಡ್ಬಂದ್ವಿ, ಏನು ಪ್ರೇರಣೆ ಇಲ್ಲ. ಇಷ್ಟು ದಿನ ಬಿಜೆಪಿಲೇ ಇದ್ವಿ, BJPಲೇ ಕೆಲಸ ಮಾಡಿದ್ದು ನಾವು, ಏನೂ ಇಲ್ಲ. ಇವಾಗ ಅವ್ರು ನಮ್ಮ ಕಿರಣ್ ಕುಮಾರ್ ಸಾಹೇಬರು ಇದ್ದಾಗ ನಮಗೆಲ್ಲ ಏನು ಬೇಕೋ ಅದೆಲ್ಲ ಬೋರಿಂದು ಇದು TC ಎಲ್ಲ ಕೊಟ್ಟರು, ಬೋರೆಲ್ಲ ಕೊಡಿಸಿದ್ರು, ಎಲ್ಲ ಮಾಡಿದ್ರು. ಎಲ್ಲರಿಗೂ ಬಡವ್ರು ಯಾರಿಗೆ ಬೇಕಾದ್ರೂ ಅವ್ರು ಮಾತಾಡಿಸ್ತಾರೆ. ಈಗಿರೋ ಶಾಸಕರು ನೀವು ಯಾರು ಅಂತಲೂ ಕೇಳಲ್ಲ. ಯಾರು ಅವ್ರಿಗೆ ಮಾಮೂಲಿ ಮನುಷ್ಯರು ಮಾತಾಡೋಂಗಿಲ್ಲ, ಏನು ಹೇಳಂಗೂ ಇಲ್ಲ. ಯಾರಿಗೆ ಯಾವ ಪಕ್ಷಕ್ಕೆ? ಅದಕ್ಕೆ ಈಗ ನಮ್ಮಲ್ಲೂ ಏನಿದೆ ಅಂತಂದರೆ JDS ಕಾಂಗ್ರೆಸ್ಗೆ ಫೈಟು. ನಾವು ಮಾಡೋದೇ ಕಾಂಗ್ರೆಸ್ಗೆ. ಇನ್ನೊಂದು ಜನ ಸಾರ್ವಜನಿಕರು ಮಾತಾಡ್ತಾ ಹೋಗ್ತೀನಿ. ಹೇಳಿ, ಹೇಗಿದೆ ಈ ಕ್ಷೇತ್ರ ಆದ್ರೂ ಹೇಳ್ತಾ ಇದ್ದೀನಿ. ಮಾಧುಸ್ವಾಮಿ ವಿಧಾನಸೌಧ ಇರ್ಬೇಕು ಸರ್. ಅದೊಂದು ವಿಧಾನಸೌಧ ಹುಲಿ ಸರ್ ಅದು. ಸರ್, ಯಾರು ಬಂದರೂ ಕೆಲಸ ಮಾಡೋದು ಅಷ್ಟೇ ಇದೆ. ಕಾಂಗ್ರೆಸ್ ಬರಲಿ, JDS ಬರಲಿ, BJP ಬರಲಿ, ಕೆಲಸ ಮಾಡೋದು ಅಷ್ಟೇ ಇದೆ. ಈ ತಾಲೂಕಿನ ಹೆಸರು ಬೇಕು ಅಂದ್ರೆ ಮಾಧುಸ್ವಾಮಿ ಇರಬೇಕು. ಯಜಮಾನ್ರೆ, ಹೆಂಗೈತೆ ಎಲೆಕ್ಷನ್? ಚೆನ್ನಾಗಿ ಯಾರ್ಯಾರಿಗೆ ಫೈಟು? JDS ಕಾಂಗ್ರೆಸ್ ಎರಡೂ ಐತಿ. ಸಚಿವರು ಏನೋ ಕೆಲಸ ಮಾಡಿದಾರೆ ಇಲ್ಲ? ಮಾಡ್ಯವ್ರೆ. JDS ಗೆಲ್ಲ ಚಾನ್ಸ್ ಐತಿ ಸರ್. ಯಾಕೆ ಸರ್? ಮುಂಚೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಯವ್ರೆ, ಅಧಿಕಾರ ಸಿಕ್ಕಿರ್ಲಿಲ್ಲ. ಈ ಸರಿ ಅಧಿಕಾರ ಬಂದ್ರೆ ಮಾಡ್ತಾರೆ. ಕುಮಾರಣ್ಣರು CM ಆಗ್ತಾರಲ್ಲ, ಇವ್ರು ಮಿನಿಸ್ಟರ್ ಮಾಡ್ತಾರೆ. ಕೆಲಸ ಮಾಡೋದು ಚಾನ್ಸ್ ಐತೆ ಸರ್. ಸ್ಪರ್ಧೆ 3 ಇದೆ ಸರ್, 3 ಇದೆ. ಹೇಳ್ತಾರೆ ಅವ್ರವ್ರ ಪಾರ್ಟಿಯವ್ರವ್ರು ಅಭಿಮಾನವಾಗಿ ಹೇಳ್ತಾರೆ. 3 ಸ್ಪರ್ಧೆ ಇರುತ್ತೆ. ಹೆಚ್ಚು ಕಡಿಮೆ ಒಂದು ಸ್ವಲ್ಪ JDS ಮುಂದಿದೆ, 1 ಪಾಯಿಂಟು. ನೋಡಬೇಕು ಲಾಸ್ಟ್ ಏನೇನಾಗುತ್ತೆ ಗೊತ್ತಿಲ್ಲ. ಖಂಡಿತ ಈ ಸರಿ 3 ವೀಕಲ್ ಇದಾವೆ. 100% 5,000 ಓಟ್ ಆಗೋದೇ ಬಾಬಣ್ಣವ್ರು ಗೆಲ್ತಾರೆ. ಅವ್ರು ಒಳ್ಳೆ ವ್ಯಕ್ತಿತ್ವಕ್ಕೋಸ್ಕರ ಜನ ಓಟ್ ಹಾಕ್ತಾರೆ. ಬೇರೆ ಏನು ಮಾಡಿದಾರೆ ಏನು ಗೊತ್ತಿಲ್ಲ. ಅವ್ರು ಒಳ್ಳೆ ವ್ಯಕ್ತಿತ್ವಕ್ಕಂತ ಅವ್ರಿಗೆ ಓಟ್ ಹಾಕ್ತಾರೆ, ಅವ್ರು ಗೆಲ್ತಾರೆ. ಚೆನ್ನಾಗೈತೆ ಸರ್, 3 ಚೆನ್ನಾಗೈತೆ. ಕಾಂಗ್ರೆಸ್ ಚೆನ್ನಾಗಿರುತ್ತೆ ಸರ್. ನಾವು ಕಾಂಗ್ರೆಸ್ನವರು ಕಾಂಗ್ರೆಸ್ ಚೆನ್ನಾಗೈತೆ ಅಂತ ಹೇಳ್ತೀವಿ ಸರ್. ಇದಿಷ್ಟು ಸಾರ್ವಜನಿಕರ ಒಪಿನಿಯನ್. ನೋಡ ಇನ್ನ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾಗಿ ಒಪಿನಿಯನ್ ಬರ್ತದೆ ನೋಡ್ತಾ ಹೋಗೋಣಂತೆ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಲ್ಲೇನಹಳ್ಳಿ ಗ್ರಾಮದಲ್ಲಿದ್ದೀನಿ. ಕಾಯಿ ವ್ಯಾಪಾರಸ್ಥರು, ಕಲ್ಪತರು ನಾಡಿನಲ್ಲಿ ಕಾಯಿ ವ್ಯಾಪಾರಸ್ಥರು. ಸೊ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಹೇಗಿದೆ ಎಲೆಕ್ಷನ್ ಈ ಬಾರಿ ನಿಮ್ಮೂರಲ್ಲಿ?
ಸ್ವಾಮಿ ಕಿರಣ್ ಕುಮಾರು ಸುರೇಶ್ ಬಾಬು ಹೆಚ್ಚಿನದಾಗಿ ಕಿರಣ್ ಕುಮಾರ್ ಅಂತ ಹೆಸರು ಹೇಳ್ತಾ ಇದ್ದಾರೆ. ನಿಮ್ಗೆ ಹೆಂಗ ಅನಿಸ್ತಿದೆ ಮೂರಲ್ಲಿ ಯಾರು ಉತ್ತಮ? ನಮಗೆ ಇವರೇ ಕಿರಣ್ ಕುಮಾರ್ ಅಂತ ಉತ್ತಮ. ಎಲ್ಲ ಮೂರು ಇದಾವೆ ಅಣ್ಣ. ಮೂರು ಇದಾವೆ. ಮೂರು ಇದಾವೆ. ಯಾರು ಚೆನ್ನಾಗಿ ಮೂವರಿಗೆ? ನಮಗೆ ಮೂರ ಬಾಬು ಇರ್ಬೇಕಣ್ಣ. ಬಾಬು ಸುರೇಶ್ ಬಾಬು. ನಮ್ಮ ಕ್ಷೇತ್ರದಾಗ ಅಣ್ಣ ಸದ್ಯ ಕಲ್ಯಾಣಿಗೆ ಯಾವ ಸಚಿವ ಬಂದ್ರು ಕಲ್ಯಾಣಿ ನೀರು ತರಕ್ಕೆ ಆಗ್ತಾ ಇಲ್ಲ. ಇವತ್ತು ನೀರಿಲ್ದಲೇ ಸಾಯ್ತಾ ಇದೀವಿ ನಾವು. ಎಲ್ಲಿ ಆಗೋಣ ಅಲ್ಲೇ ನೆಲ್ಲಿ ನೋಡೋಣ, ಅರ್ಧ ಬರ್ಧ ನೆಲ್ಲಿ ಹಾಕಿ ಹೋಗ್ಯಾರೆ. ಮೆಂಬರ್ ಗೆದ್ರು ಅಷ್ಟೇ, ಯಾರು ಗೆದ್ರು ಅಷ್ಟೇ. ಇವತ್ತು ಕಲ್ಯಾಣಿ ನೀರಿಲ್ಲ. ಒಳ್ಳೆ ಯುವಕರನ್ನ ತಾಂಬರಾನೆ ಅಂತಂದರೆ ಯುವಕರು ಅಷ್ಟೇ, ಎಲ್ಲರೂ ಅಷ್ಟೇ, ಯಾವ ಸಚಿವ ಆದರೂ ಅಷ್ಟೇ, ಯಾವ MLA ಆದರೂ ಅಷ್ಟೇ. ಜಯಚಂದ್ರ ಸಾಹೇಬ್ರು ಇರೋ ತಕ್ಕ ಒಂದು ಸ್ವಲ್ಪ ಮಾಡಿರು, ಇಲ್ಲ ಅನ್ನಲ್ಲ. ಯಾರು ಈ ಮೂವರು ಯಾರು ಚುನಾವಣೆಗೆ ಬರಬಾರ್ದು, ಊರುಗಳಿಗೆ ಬರಬಾರ್ದು. ಸರ್ ಹೇಳಿ, ನಿಮ್ಮ ಕಲ್ಯಾಣಿ ಕ್ಷೇತ್ರಕ್ಕೆ ಸಚಿವರು ಮಾಡಿದ್ರ ಇಲ್ಲ? ನಮಗೆ ಏನು ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಯಾವ್ದೋ ಒಂದು ಪ್ರತಿಮೆ ಮಾಡಿದರೆ ನಮಗೆ ಪ್ರಯೋಜನ ಇಲ್ಲ. ಈಗ ಹಳ್ಳಿ ಕಡೆ ಬಂದರೆ ರೈತರಿಗೆ ರಸಗೊಬ್ಬರ ರೇಟ್ ಜಾಸ್ತಿ ಆಗಿದೆ, ಸಿಲಿಂಡರ್ಗಳು ರೇಟ್ ಜಾಸ್ತಿ ಆಗಿದೆ. ಹಳ್ಳಿ ಕಡೆ ಬಂದರೆ ಗ್ರಾಮೀಣ ಪ್ರದೇಶಕ್ಕೆ ಮೂಲ ಸೌಕರ್ಯ ಏನೂ ಇಲ್ಲ. ನಮ್ಗೆ ಯಾವುದೋ ಒಂದು ಮೈಸೂರು ಹೆದ್ದಾರಿ ಮಾಡಿಬಿಟ್ರೆ ನನಗೇನು ಪ್ರಯೋಜನ ಹೇಳಿ? ನಂದು ಹಳ್ಳಿ ಕಡೆ ಎಲ್ಲರದ್ದು ಕಾರ್ ಇರುತ್ತಾ, ಎಲ್ಲರದ್ದು ವೆಹಿಕಲ್ ಇರುತ್ತಾ, ಯಾರ್ದೋ ಒಬ್ರು ಇರುತ್ತೆ. ಏನು ಅಭಿವೃದ್ಧಿ ಅಲ್ಲಿ ನೀವು ಬಂದ್ರಲ್ಲ, ರೋಡು ನೋಡಿರಲ್ಲ ಯಾವ ಥರ ಅಭಿವೃದ್ಧಿ ಆಗಿದೆ. ನಮಗೇನೋ ಶೂನ್ಯ ಅನಿಸುತ್ತೆ. ನಾವು ಕುಮಾರಸ್ವಾಮಿ ನಮಗೆ CM ಆಗಬೇಕು, ಸುರೇಶ್ ಬಾಬು ಬೆಂಬಲಿಸ್ತೀವಿ ಸರ್. ನಾವು JDS. ಇದು ಕಲ್ಯಾಣಿ ಗ್ರಾಮಸ್ಥರ ಒಂದಷ್ಟು ಜನ ಒಪಿನಿಯನ್. ನೋಡೋಣ ಇನ್ನು ಮುಂದೆ ಯಾವ ರೀತಿಯಾದ ಒಪಿನಿಯನ್ ಬಿಲ್ಡ್ ಆಗುತ್ತೆ, ಕ್ಷೇತ್ರದ ಜನ ಏನು ಹೇಳ್ತಾರೆ ನೋಡ್ತಾ ಹೋಗೋಣಂತೆ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡ ಬಿದಿರೆಯಲ್ಲಿದ್ದೀನಿ. ಬಸ್ ಸ್ಟ್ಯಾಂಡಲ್ಲಿ ಒಂದಷ್ಟು ಜನ ಹಿರಿಯರು ಕೂತಿದ್ರು. ಸೊ ಅವ್ರನ್ನ ಮಾತಾಡ್ಸೋಗ್ತೀನಿ. ಕ್ಷೇತ್ರದಲ್ಲಿ ಯಾವ ರೀತಿಯ ಟ್ರೆಂಡ್ ಇದೆ, ಹಾಲಿ ಸಚಿವರು ವರ್ಕ್ ಮಾಡಿದಾರ ಇಲ್ಲ ಏನಂತ ಹೇಳಿ. ಸರ್ ಹೆಂಗಿದೆ ಎಲೆಕ್ಷನ್ ಇಲ್ಲಿ ಈ ಬಾರಿ? ಎಲೆಕ್ಷನ್ನು ಈ ಸಲ ಕಾಂಗ್ರೆಸ್ ಇದೆ ಸರ್. ಫೈಟು ತ್ರಿಕೋನ ಸ್ಪರ್ಧೆ. ಯಜಮಾನ್ರೆ ಸರ್ ಹೇಳ್ರಿ, ಏನು ಅಭಿವೃದ್ಧಿ ಆಗೈತೆ ನಿಮ್ಮ ಕ್ಷೇತ್ರ? ಮುಂಚೆ ಆಗೈತೆ ಸರ್, ಕಿರಣ್ ಕುಮಾರ್ ಕಾಲದಾಗ. ಈಗ ಹೋದ ಸತಿ ಮಾಧುಸ್ವಾಮಿ ಅವರು ಇದ್ರು, ಈ ಸತಿ ಕಿರಣ್ ಕುಮಾರ್ಗೆ ಮಾಡ್ಬೇಕು. ಮಾಧುಸ್ವಾಮಿ ಮಾಡಿದ ಕೆಲಸ ಮಾಡಿದಾರೆ ಅವರು, ಇಲ್ಲ ಅಂತ ಹೇಳಕ್ ಬರಲ್ಲ. ಈಗ ಸದ್ಯಕ್ಕೆ ಇವ್ರಿಗೆ ಹಾಕ್ಬೇಕು ನಾವು. ಇದುವರೆಗೂ ನಾವು BJP ಇದ್ವಿ, ಈಗ ಕಾಂಗ್ರೆಸ್ ಈ ಸತಿ ಕಿರಣ್ ಕುಮಾರ್ ಬಂದ್ರು ಅಂತ ಹೇಳಿ ಚೇಂಜ್. ಈ ಕಿರಣ್ ಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂದರೆ ಮುಂಚೆ ಅವರು BJP ಇದ್ದರು, ಅವಾಗಲೂ ಭಾಳ ಚೆನ್ನಾಗಿ ಕೆಲಸ ಮಾಡಿದರು. ಈಗ ಕಾಂಗ್ರೆಸ್ ಬಂದಿದ್ದಾರೆ, ಒಳ್ಳೆ ಲೀಡ್ರು. ಅದನ್ನು ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಿಂದ ಅವ್ರ ಕಡೆಯಿಂದ ನಮಗೆ ಒಳ್ಳೆ ಅನುಕೂಲ ಇದೆ. ನಮಗೆ ಅವರೇ ಸರ್. MLA ನನಗೆ ಗೊತ್ತಿಲ್ಲ, ಕಿರಣ್ ಕುಮಾರಿಗೆ ಹಾಕ್ತೀವಿ. ಕಿರಣ್ ಕುಮಾರ್ ಹಾಕ್ತೀರಿ? ಯಾಕೆ ಹಾಕ್ತೀರಿ ಕಿರಣ್ ಕುಮಾರ್ಗೆ? ಎಲ್ಲರೂ ಹಾಕಂಗೆ ನಾವು ಹಾಕ್ತೀವಿ. ಯಾರು ಹಾಕಿ ನೀವು ಹಾಕ್ತೀರಿ? ಸರ್ ಕಿರಣ್ ಕುಮಾರ್ ಯಾರೇ ಹೋದ್ರು ಸ್ಪಂದಿಸ್ತಾರೆ. ಅವರು ಹೇಮಾವತಿ ನೀರಿನ ನೈಜ ಹೋರಾಟಗಾರ ಅವರೇ. ನಾವು ಯಾವುದೇ ಒಬ್ಬ ಬಡವನೇ ಹೋಗಲಿ ಕರೆದು ಮಾತಾಡಿಸ್ಬೋದು. ಅರ್ಧ ಹೊತ್ತಿನಾಗ ಒಂದು ಮಿಸ್ ಕಾಲ್ ಕೊಟ್ಟರು ಮಾತಾಡೋ ವ್ಯಕ್ತಿ. ಇದು ದೊಡ್ಡ ಬಿದರೆ ಗ್ರಾಮಸ್ಥರ ಒಪಿನಿಯನು. ನೋಡೋಣ ಇನ್ನು ಹೀಗೆ ನಮ್ಮ ಸಂಚಾರ ಮುಂದುವರಿತಾ ಇರ್ತದೆ. ವಿಸ್ತಾರ ಗ್ರೌಂಡ್ ರಿಯಾಲಿಟಿ ಯಾವ ರೀತಿ ಇದೆ ನೋಡ್ತಾ ಹೋಗೋಣಂತೆ. ಯಗಚಿಹಳ್ಳಿ ಗ್ರಾಮದಲ್ಲಿದ್ದೀನಿ. ಗ್ರಾಮಸ್ಥರಿದ್ದಾರೆ, ನಾವು ಮಾತಾಡ್ತಾ ಹೋಗ್ತೀನಿ. ಯಜಮಾನ್ರೆ ಹೆಂಗೈತೆ ಎಲೆಕ್ಷನ್? ಯಾರು ಬರ್ತಾರಪ್ಪ ಗೊತ್ತಿಲ್ಲ, ಕಾಂಗ್ರೆಸ್ ಅಂತ ಇದ್ದಾರೆ, ನೋಡ್ಬೇಕು. ಹೇಳಿ ಸರ್, ಹೇಗಿದೆ ಸರ್ ನಿಮ್ಮೂರಿಗೆ ಎಲೆಕ್ಷನ್? ಇಲ್ಲಿ ಸ್ವಲ್ಪ ಮಾಧುಸ್ವಾಮಿ ಕೆಲಸ ಮಾಡಿಸಿದ್ದಾರೆ, CC ರೋಡ್ ಮಾಡಿದ್ದಾರೆ. ಸ್ವಲ್ಪ ಅವ್ರಿಗೂ ನಮ್ಮ ಕಾಂಗ್ರೆಸ್ಗೂ ಫೈಟ್ ಇದೆ ಸರ್. ನೋಡಬೇಕು, ಎರಡರಕ್ಕೊಂದು ಬರುತ್ತೆ ಅಂತ ನಿರೀಕ್ಷೆ ಇದೆ. ಚೆನ್ನಾಗಿ ನಡೀತಾ ಇದೆ ಎಲೆಕ್ಷನ್, ಏನು ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಈಗ ನಾವು ಪಕ್ಕಾ JDS ಕಾರ್ಯಕರ್ತರು, ನಮ್ಮವೆಲ್ಲ JDSಗೆ ಓಟು. ಇಲ್ಲಿ ಫೈಟ್ ಇರೋದು ಕಾಂಗ್ರೆಸ್ಗೆ JDSಗೆ. ಪಕ್ಕ ಇವೆಲ್ಲರಿಗೆ ಒಂದೇ ವಿನ್ ಆಗೋದು. ಸಚಿವರಾಗಿದ್ರು ಆದರೂ ಕೆಲಸ ಮಾಡಿದ್ದಾರೆ. ಆದರೂ ಇಲ್ಲಿ ನಮ್ಮ ಸುತ್ತನಾಗಿರೋದೆಲ್ಲ ಪೂರ್ತಿ ಹೇಳ್ಬೇಕು ಅಂದರೆ JDS ಕಾಂಗ್ರೆಸ್ಸೇ ಸರ್, ಅವೆರಡೇ ಫೈಟ್ ಮಾಡೋದು. JDS ಇದು BJP ಹೇಳಕ್ಕೆ ಬರಲ್ಲ. ಸುರೇಶ್ ಬಾಬು ಅವರು 2 ಸಲ ಶಾಸಕರಾಗಿದ್ರು, ಕೆಲಸ ಮಾಡಿದ್ದಾರೆ. ಆದ್ರೂ ಅವರು ಒಂದ್ಸಲ ನಮಗೂ ಉತ್ತಮವಾದ ಮನುಷ್ಯ ಅನಿಸ್ಕೊಂಡಿದ್ದಾರೆ ಸುರೇಶ್ ಬಾಬು. ಈ ಸಾರಿ ಕಿರಣ್ ಕುಮಾರ್ ಗೆಲ್ಲಿಸ್ಕೊಬೇಕಂತ ತುಂಬ ಆಸೆ ಇದೆ. ಒಳ್ಳೆ ವ್ಯಕ್ತಿ, ಕೆಲಸನೂ ಮಾಡಿದ್ದಾರೆ. ಮಾಧುಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ ಸಾಕಷ್ಟು. ಆದ್ರೂ ನಮಗೆ ಕಿರಣ್ ಕುಮಾರ್ ಗೆಲ್ಲಿಸ್ಕೊಬೇಕಂತ. ಒಳ್ಳೆ ವ್ಯಕ್ತಿ ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್. ಒಳ್ಳೆ ವ್ಯಕ್ತಿ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಗೆಲ್ಲಿಸ್ಕೊಂತೀವಿ. ನಾವು ಲಿಂಗಾಯತ್ ಓಟ್ ಆಲ್ರೆಡಿ 55,000 ಓಟಿದೆ. ಹೋದ ಸರಿ ನಾವು BJPಲಿದ್ವಿ. ಬಟ್ ಆದರೆ CM ಇವತ್ತೂ ಲಿಂಗಾಯತರು ಗುರುತಿಸಲು ಬಿಟ್ಟರೆ ನಮ್ಗೆ ಯಾವ ಅಭಿವೃದ್ಧಿ ಮಾಡಿಲ್ಲ. ಏನೊಂದು ಕೇಳೋಕೆ ಹೋದ್ರೂ ಒಂಥರ ಬೆಂಕಿದ್ದಂಗೆ ಅವ್ರ ಹತ್ರಕ್ಕೆ ಹೋಗೋಣ ನಾವು. ಹಂಗಾಗಿ ನಾವು ಸೋತ್ಬಿಟ್ಟಿದ್ರಿ. 100ಕ್ಕೆ 100 ಅಲ್ಲ, 100ಕ್ಕೆ 1000 ಪಟ್ಟು ಹೇಳ್ತೀರಿ. ಎಲ್ಲರೂ ಅವರೇ ಕಿರಣ್ ಕುಮಾರ್ ಸಾರು, ದಯವಿಟ್ಟು ಹೇಳ್ತೀರಿ. ಇದೊಂದು
ಒಂದು ಮನವಿ ಇಕ್ಕೊಬೇಕು, ಪ್ರತಿಯೊಬ್ಬರು ಅಷ್ಟೇ ಹೇಳೋದು, ಕಾಂಗ್ರೆಸ್ಸನ್ನು ತರಬೇಕಷ್ಟೇ ನಾವು. ಪರವಾಗಿಲ್ಲ JDS ಸುರೇಶ್ ಬಾಬು ಮಾಡ್ತಾರೆ, ಬಡವ್ರ ಬಗ್ರಿಗೆ ಮಾಡ್ತಾರೆ ಸ್ವಾಮಿ. ಅವ್ರು ದೊಡ್ಡದು ಮಾಡಿದ್ರು ಬಡವ್ರ ಬಗ್ರಿಗೆ ಮಾಡ್ತಾರೆ. ಅವ್ರು ಬಡವ್ರನ್ನ ನೋಡೋದು ಜಾಸ್ತಿ, ಗೊತ್ತಾಯ್ತಾ? ಜನಪ್ರಿಯವಾದ ವ್ಯಕ್ತಿ, ಯಾರು ಬಂದರೂ ಇಲ್ಲ ಕಷ್ಟ ತಿಳ್ಕಿಲ್ಲ ಅನ್ನಲ್ಲ. ಇವತ್ತು ಲೆಕ್ಕ ಹಾಕಿ ಇವತ್ತು ಸಮಾಜನ ಇಡೀ ತಾಲ್ಲೂಕೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಎಲ್ಲ ಹಳ್ಳಿ ಸಹ ದುಡ್ಡುಗಳು ಕೊಟ್ಕೊಂಡು ಬೇಡ ಅಂತ ಕೈ ಮುಗಿದ್ರು ಬಿಡ್ತಿಲ್ಲ, ಅವ್ರಿಗೆ ಕೊಡ್ತಾ ಇದ್ದಾರೆ. ದೊಡ್ಡದು ಮುಂಚೆ ಆಗಿದ್ದೆಲ್ಲ ಮಾಡಿರ್ಬಹುದು ಅವರು. ಸುರೇಶ್ ಬಾಬು ಬಡವ್ರ ಬಗ್ರಿಗೆ ಅನ್ನ ಹಾಕಿದ್ದಾರೆ, ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. JDS ಸರಿಯಾಗಿ ಗೆಲ್ಲುತ್ತೆ, ಗೆಲ್ಲೋದು ಗ್ಯಾರಂಟಿ. JDS ಎಲ್ಲ ಕಡೆನೂ ಅವ್ರಿಗೆ ಇದು ಮಾಡ್ತಾ ಇದ್ದಾರೆ, ಎಲ್ಲ ಕಡೆನೂ ಸ್ವಾಗತ ಮಾಡ್ತಾ ಇದ್ದಾರೆ. ಹೋದ ಸತಿ ಅನುಕಂಪದ ಒಟ್ಟನ್ನ ಈ ಸತಿ ಎಲ್ಲರೂ ಅವರು ಗೆಲ್ಲೇಬೇಕು ಅಂತೇಳಿ ಸ್ವಾಗತ ಮಾಡ್ತಾ ಇದ್ದಾರೆ. ಸರ್, ಇದು ನನ್ನ ಮೊದಲನೇ ಚುನಾವಣೆ, ಆಗ್ತಿರೋದು ಫಸ್ಟ್ನೇ ಓಟು. ನನಗೆ ಬುದ್ಧಿ ಬಂದಾಗ್ಲಿಂದ 12 ವರ್ಷದಿಂದ ನಾನು ತಿಳ್ಕೊಂಡಿದ್ದೀನಿ ಯಾವ ಸರ್ಕಾರ ಏನೇನು ಮಾಡೈತೆ ಅಂತ. BJP ಸರ್ಕಾರ ಏನು ಮಾಡೈತೆ, JDS ಬಂದು ಏನು ಮಾಡಿ, JDSಗೆ ಸಿಕ್ಕಿಲ್ಲ ಸರ್ ಅಧಿಕಾರ. ಆಮೇಲೆ ಕಾಂಗ್ರೆಸ್ 5 ವರ್ಷ ಏನು ಮಾಡೋರು ಪಾಪ, ಅವರು ಮಾಡೋರೆ ಸರ್. ಇಲ್ಲಿ ಮಾತ್ರ ಸುರೇಶ್ ಬಾಬು ಗೆಲ್ಲೋದು 100% ಪಕ್ಕ. ಗೆದ್ದೇ ಗೆಲ್ತಾರೆ ಸುರೇಶ್ ಬಾಬು. 25,000 30 ಸಾವಿರ ಲೀಡ್ ತಾಂತಾರೆ ಸರ್ ಸುರೇಶ್. ಗ್ರಾಮ ಜೆಸಿಪುರದಲ್ಲಿದ್ದೀನಿ. ಸೊ ಗ್ರಾಮಸ್ಥರನ್ನ ಮಾತಾಡ್ಸೋಗ್ತೀನಿ, ಯಾವ ರೀತಿ ಎಲೆಕ್ಷನ್ ಟ್ರೆಂಡ್ ಇದೆ ಅಂದರೆ ಇಲ್ಲಿ ಎಲ್ಲ 50-50 ಇದೆ ಸರ್ ಎಲ್ಲ ಕಡೆ. ಯಾಕೆಂದರೆ KS ಕಿರಣ್ ಕುಮಾರ್ ಮೊದಲು ನೀರಾವರಿಗೆ ಮೊದಲನೇ ಹೋರಾಟಗಾರರು ಕಿರಣ್ ಕುಮಾರ್. ಇಲ್ಲಿ ಹೇಮಾವತಿ ಬರಬೇಕು ಅಂದರೆ ಮೊದಲನೇ ಹೋರಾಟಗಾರರು ಕಿರಣ್ ಕುಮಾರ್ ಅಂತ ಇವತ್ತು ನೇರವಾಗಿ ಹೇಳ್ತೀವಿ. ಅವ್ರು ಮಾಡಿದ್ಮೇಲೆ ಅದನ್ನು JC ಮಾಧುಸ್ವಾಮಿ ಮುಂದುವರಿಸಿದ್ದಾರೆ. ಜಾತಿ ಲೆಕ್ಕಾಚಾರ ಏನಿಲ್ಲ ಸರ್, ಅವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತಷ್ಟೇ. ಅವರು ಸ್ಪಂದಿಸೋದು ಜನಗಳಿಗೆ ಹಂಗೆ ಸ್ಪಂದಿಸ್ತಾರೆ, ಅದ್ರ ಮೇಲೆ ನಮಗೆ ಕಾಣಂಗೆ KS ಕಿರಣ್ ಕುಮಾರ್ ಅವರು ಸ್ಪಂದಿಸ್ತಾ ಇದ್ದಾರೆ. ಅವ್ರ ಪರವಾಗಿ ನಾವು 15 ವರ್ಷದಿಂದ ಅವ್ರು ಯಾವುದೇ ಪಕ್ಷಕ್ಕೆ ಹೋಗಲಿ ಅವ್ರ ಜೊತೆಲಿ ಹೋರಾಟ ಮಾಡ್ತಾ ಇದೀವಿ. ಸರ್ ಹೇಗಿದೆ ಅಂದರೆ KS ಕಿರಣ್ ಕುಮಾರ್ ಅವರು ಅಭೂತಪೂರ್ವ ಲೀಡಿಂಗಲ್ಲಿ ಗೆಲ್ತಾರೆ ಸರ್ ನಮ್ಮ ಚಿಕ್ಕನಹಳ್ಳಿ ತಾಲೂಕಲ್ಲಿ. ಏಕೆಂದರೆ ಒಬ್ಬರು ಮಾಜಿ ಶಾಸಕರು ನೋಡಿದರೆ ಈಗ 4 ವರ್ಷದಿಂದ ಕ್ಷೇತ್ರದ ಇರಲಿಲ್ಲ, ಈಗ 10 ಎಲೆಕ್ಷನ್ ಬಂದಿಂದವ ಚಿನಾಳಿ ಓಡಾಡ್ತಾ ಇದ್ದಾರೆ. ಮಾಜಿ ಸುರೇಶ್ ಬಾಬು ಅವರು ಶಾಸಕರು, ಈಗ ಹಾಲಿ ಶಾಸಕರು ಮಾಜಿ ಇದೆಲ್ಲ ಮಾಧುಸ್ವಾಮಿ ಅವರು ಜನಗಳನ್ನ ಬಡವರು ಬಗ್ಗೆ ಅವ್ರ ಹತ್ರ ಹೋಗಕ್ಕೆ ಆಗ್ತಾ ಇಲ್ಲ. ಶ್ರೀಮಂತರು ಯಾರೋ ನಿಮ್ಮಂತರ ಹಿಡ್ಕೊಂಡು ಮಾಧುಸ್ವಾಮಿ ಹತ್ರಕ್ಕೆ ಹೋಗ್ಬೇಕು, ಆ ಪರಿಸ್ಥಿತಿ ಬಂದಿದೆ. ಕಿರಣ್ ಕುಮಾರ್ ಹಂಗಲ್ಲ, ಯಾರು ರಾತ್ರಿ 2 ಗಂಟೆ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ, ಎಲ್ಲರೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನಮ್ಗೆ ಒಳ್ಳೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಿರಣ್ ಕುಮಾರ್ ಬಂದಿರೋದು ಭಾರಿ ಪ್ಲಸ್ ಆಗಿದೆ. ಅಭೂತ ಲೀಡಿಂಗ್ ಅಲ್ಲಿ ನಾವು ಗೆಲ್ಲಿಸ್ತೀವಿ. JDS ಗೆಲುವಾಗೋದು 30,000 ರೀಡಿಂಗ್ ಅಲ್ಲಿ JDS ಗೆಲ್ಲುತ್ತೆ ಸರ್. ಹೆಂಗ್ ಹೇಳ್ತೀರಿ 30,000 ಲೀಡಿಂಗ್ ಅಂತ ಹೇಳಿ? ಅವ್ರು ಮಾಡಿರೋ ಕೆಲಸನೇ ಇವತ್ತು ಕಾರ್ಯಗತ ನಡೀತಾ ಇರೋದು. ಹಾಲಿ ಸಚಿವರು ಏನು ಕೆಲಸ ಮಾಡಿಲ್ಲ, ಅವ್ರು ಮಾಡಿದ ಕೆಲಸ ಮಾಜಿ ಅವ್ರೇನು ಸೋಲಿಲ್ಲ. ಜಯಚಂದ್ರ ಸರ್ ಮತ್ತೆ ಕಾಂಗ್ರೆಸ್ಸಿಂದ ಕಂಪೀಟ್ ಮಾಡಿದ್ರು, ಮತ್ತೆ ಇಬ್ಬರು ಸಿಂಗಲ್ ವ್ಯಕ್ತಿ JCM ಆದರು. ಅದರಿಂದ ಗೆಲುವಾಯಿತು, ಸಚಿವ ಸ್ಥಾನದಲ್ಲಿ ಆಯಿತು. ಕೆಲಸ ಏನು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ, JDS ಗೆಲುವಾಗೋದು. ಹೇಳ್ರಿ ಏನು ಎಲೆಕ್ಷನ್ ನಿಮ್ಮ ಕ್ಷೇತ್ರದಾಗೆ? ಕಿರಣ್ ಕುಮಾರ ಗೆಲ್ಲೋದಿಲ್ಲ. ಕಿರಣ್ ಕುಮಾರ್ ಗೆಲ್ಲೋದು ಯಾಕೆ? ಕಿರಣ್ ಕುಮಾರ್ ಗೆಲ್ತಾರೆ, ತುಂಬ ಒಳ್ಳೆ ವ್ಯಕ್ತಿ, ಯಾರ ಮದುವೆ ಸ್ಪಂದಿಸ್ತಾರೆ, ಎಷ್ಟೊಂದನ್ನ ಫೋನ್ ಮಾಡಿದ್ರೆ ಎತ್ತುತ್ತಾರೆ. ಫೋನ್ ಮಾಡಿದರೆ ನಮ್ಮ ಮನೆಗಳಿಗೆ ಬಂದು ಏನು ಕಷ್ಟ ನಿಮ್ಮದು ಅಂತ ಕೇಳ್ತಾರೆ. ಆಮೇಲೆ ಹಿಂದೆಲ್ಲ ಸಿದ್ದರಾಮಯ್ಯನವರು 2 ವರ್ಷ ಮೇವು ನೀರು ಕೊಟ್ಟು ಕರ್ನಾಟಕದ ಪಶುಸಂಗೋಪನೆಯನ್ನು ಸಲಹಿದ್ದಾರೆ. ಆ ಆಶೀರ್ವಾದ ಅವ್ರಿಗಿದೆ. ಸರ್ಕಾರ ಕಾಂಗ್ರೆಸ್ ಬರೋದು, ಇಲ್ಲಿ ಕಿರಣ್ ಕುಮಾರ್ ಇದೇ ಊರು. ನೋಡ್ತಾ ಹೋಗೋಣ ಇನ್ನು ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾದ ಒಪಿನಿಯನ್ ಇದೆ ಅಂತೇಳಿ. ಚೆನ್ನಾಗೈತೆ ಎಲೆಕ್ಷನ್ನು. ಆದರೆ 3 ಜನಕ್ಕೂ ಕಾಂಪಿಟೇಷನ್ ಐತೆ. ಆದರೆ ಈ ಸರಿ JDS ಶೂರ್ಲಿ ಬರುತ್ತೆ. ಹಾಲಿ ಶಾಸಕರು ಕೆಲಸ ಮಾಡೋದಿಲ್ಲ, ಅವರು ಮಾಡಿದ್ರು ಅರ್ಧ ಅವರೇ ಲಪ್ಟಾಯಿಸಿದ್ದಾರೆ. ಇನ್ನೇ ಮಾಡ್ತಿಲ್ಲ, ಎಲ್ಲ ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ. ಅವರು ಒಟ್ಟಿಗೆ ಏನು ಹೋದ್ರು ಹೋಗಲಿ ಇರಲಿ ಅಂತ ಮಾಡ್ತಿದ್ದಾರೆ. ಮೂರಕ್ಕೂ ಫೈಟ್ ಐತೆ. ದುಡ್ಡಿ ಮ್ಯಾಗೆ ನಡಿ ಸರ್, ಇದೆಲ್ಲ ದುಡ್ಡಿ ಮ್ಯಾಗೆ ಇದೆ. ಮಾಧುಸ್ವಾಮಿ ಚೈದ ಸಕ್ಕತ್ತೈತೆ. ಮನೆಗೆ 5,000 10,000 ಕೊಟ್ಟರೆ ಒಂದು ಕಡೆ ಮೂಲ ಹೋಗಲ್ಲ. ಗೆದಿಯರು ಮಾಧುಸ್ವಾಮಿ ಅಲ್ವಾ? ಮಾಡ್ಯವ್ರಿ. ಎಲ್ಲ ನೀರಿಲ್ಲದೆ ಸತ್ತದ್ದು, ನೀರು ಬಂದಿದೆ. ಸಣ್ಣ ಪುಟ್ಟ ರೋಡ್ ಮಾಡಿದ್ರೆ ಮೋದಿ ಬಿಜೆಪಿಗೆ. ಇಲ್ಲಿ ಸ್ಥಳೀಯ ಆಗ್ತಿದೆ.
ದೇಶ ಪ್ರೇಮಿ ಸರ್ ನಾವು. ಇಲ್ಲಿ ಸ್ಥಳೀಯರು ಯಾರಿಗೆ ಹಾಕ್ತಿ ಇಲ್ಲಿ ಮಾಧುಸ್ವಾಮಿ ಮೊದಲು ಚಿಕ್ಕನಹಳ್ಳಿ ತಾಲೂಕು ಅಂದ್ರೆ ಯಾರಿಗೂ ಗೊತ್ತೇ ಇರಲಿಲ್ಲ. ಚಿಕ್ಕನಹಳ್ಳಿ ತಾಲೂಕು ಇದೆಯಾ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಅನ್ಕೋಬೇಕಾಗಿತ್ತು. ಸೊ ಇವಾಗ ಚಿಕ್ಕನಹಳ್ಳಿ ತಾಲೂಕು ಅಂತ ಗುರುತಿಸಿದರೆ ಅಂದ್ರೆ ಮಾಧುಸ್ವಾಮಿಯಿಂದ ಅಂತ ಹೇಳ್ಬೋದು. ಎಲ್ಲ ತ್ರಿಕೋನ ಸ್ಪರ್ಧೆ ಸರ್. ಈ ಬಾರಿ ಕಾಂಗ್ರೆಸ್ ಬರುತ್ತೆ. 30-35 ವರ್ಷದಿಂದ ಕಾಂಗ್ರೆಸ್ ಏನು ಇರಲಿಲ್ಲ. ಈ ಬಾರಿ ಬರೋ ಎಲ್ಲ ಲಕ್ಷಣಗಳು ಕಾಣ್ತಿದ್ದಾವೆ. ಕಿರಣ್ ಕುಮಾರ್ ಸಾಹೇಬರು ಬರ್ತಾರೆ ಸರ್. ಏನಿಲ್ಲ ಸರ್, 5 ವರ್ಷದಿಂದ ಇದ್ರು ಅವರು. ಏನಿಲ್ಲ, ಮಿಶ್ರ ಪ್ರತಿಕ್ರಿಯೆ ಇಲ್ಲ. ಈ ಬಾರಿ ಕಾಂಗ್ರೆಸ್ ಕಡೆ ಒಲವಿದೆ. ಈಗ ಕಳೆದ 5 ವರ್ಷದಿಂದ ಮಾಧುಸ್ವಾಮಿಯವ್ರಿಗೂ ಅಧಿಕಾರ ಕೊಟ್ಟು ನೋಡಿದ್ದೀವಿ. ಅಧಿಕಾರ ಸಿಕ್ಕಿದ ಮೇಲೆ ಅವ್ರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ನೋಡಿದ್ದೀವಿ. ಹಾಗಾಗಿ ನಮ್ಮ ಮತ ಅಭಿವೃದ್ಧಿ ಕಡೆಗೆ. ಅಭಿವೃದ್ಧಿ ಮಾಡಿದ್ದಾರೆ. ಈ ರಸ್ತೆ ಇರಲಿಲ್ಲ 10 ವರ್ಷದ ಹಿಂದೆ. ಈಗ ಈ ಮಾಧುಸ್ವಾಮಿ ಬಂದ ತಕ್ಷಣ ಮೊದಲು ಮಾಡಿದ್ದೆ ಈ ರಸ್ತೆ. ನಮಗೆ ರಸ್ತೆ ಎಲ್ಲ ಆಗಿದೆ, ಅಭಿವೃದ್ಧಿ ಆಗಿದೆ. ಈಗ ಅಭಿವೃದ್ಧಿ ಬಿಟ್ಟು ಬೇರೆ ಯಾರಿಗೂ ಓಟ್ ಹಾಕಕ್ಕೆ ಆಗಲ್ಲ ನಾವು. ಹಾಗಾಗಿ ನಮ್ಮ ಮತ ಮಾಧುಸ್ವಾಮಿಗೆ. ಪರವಾಗಿದೆ ಸರ್, ನೀವೇ ನೋಡ್ತಾ ಇದ್ದೀರಲ್ಲ. ಅಂದರೆ ಇವತ್ತಿನ ಪರಿಸ್ಥಿತಿ ಹೇಗೆ ಅಂದರೆ ದುಡ್ಡಷ್ಟೇ. ದುಡ್ಡು ಯಾರು ಜಾಸ್ತಿ ಹೊಡಿತಾರೆ ಅವ್ರಿಗೆ. ಆದರೆ ಇಲ್ಲಿ ಕಿರಣ್ ಕುಮಾರ್ ಇದ್ದಾರಲ್ಲ, KS ಕಿರಣ್ ಕುಮಾರ್, ಅವ್ರದ್ದು ಒಲವು ಜಾಸ್ತಿ. ನೋಡ್ಬೇಕು ಏನಾಗುತ್ತೆ ಅನ್ನೋದು. ಅಂದರೆ ಮಾಧುಸ್ವಾಮಿ ಅಭಿವೃದ್ಧಿ ಮಾಡಿದ್ದಾರೆ, ಬಟ್ ಈ ಲೀಡ್ರ್ಗಳು ಏನು ಮಾಡ್ತಾ ಇದ್ದಾರೆ, ಆಯ್ಕಂತಿನ ಕೆಲಸ ಮಾಡಿಬಿಟ್ಟು ಇವತ್ತು ಈ ಪರಿಸ್ಥಿತಿಗೆ ತಂದಿದ್ದಾರೆ ಅಷ್ಟೇ. ಕಾಂಗ್ರೆಸ್ ಬೇಕು, ಯಾಕಂದರೆ 3ನೇ ಬಾರಿ ಇದು 4ನೇ ಬಾರಿ ಕಾಂಗ್ರೆಸ್ ಬೇಕೇ ಬೇಕು. ಬೇಕು ರೀ. ಯಾಕಂದರೆ ಒಳ್ಳೆ ಕೆಲಸ ಮಾಡ್ಯಾರ, ನೀರು ತರಿಸ್ಬಿಟ್ಟು ಎಲ್ಲದು ಮಾಡಿದ್ರು, ಬೇರೆಯವರೆಲ್ಲ ಮಾಡಿದ್ದಾರೆ. ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ 4ನೇ ಬಾರಿ ಅಲ್ಲ, ಅವ್ರಿಗೆ ಗೆಲ್ಲೇಬೇಕು ಈ ಸರಿ. ಯಾರೇ ನಿಂತಿದ್ರು ಕಾಂಗ್ರೆಸ್ ಗೆಲ್ಲುತ್ತೆ. ಎಸ್, ಇದಾಗಿತ್ತು ಚಿಕ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನರ ಮನದಾಳದ ಮಾತು. ಚಿಕ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಪಕ್ಷಗಳು ಕೂಡ ಸರಿಸಮವಾಗಿ ಪೈಪೋಟಿಯನ್ನು ಕೊಡ್ತಾ ಇದ್ದಾವೆ. ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು, ಯಾರು ಅಧಿಕಾರದ ಗದ್ದಿಗೆಯನ್ನು ಏರ್ತಾರೆ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ಯಶವಂತ್, ವಿಸ್ತಾರ ನ್ಯೂಸ್, ತುಮಕೂರು.